ನಾನು ತುಂಬ ಸರಿ ಪಿ ವಿ ಆರ್ ಹೋದಾಗೆಲ್ಲ ಸಿನಿಮಾಗೆ ಚೆನ್ನಾಗಿ ಬೈಕೊಂತ ಇರ್ತೀನಿ. ಮೂವಿ ಟೈಮಿಂಗ್ ಆದರೂ ಕೂಡ ಸ್ಟಾರ್ಟ್ ಮಾಡಿದೆ 20-25 ನಿಮಿಷ ಆ್ಯಡ್ ಕೊಟ್ಟು ಸಾಯಿಸ್ತಾರೆ. ಅದಕ್ಕೆ ನಾನು ಇತ್ತೀಚೆಗೆ ಪಿ ವಿ ಆರ್‌ಗೆ ಏನಾದ್ರು ಮೂವಿಗೆ ಹೋದ್ರೆ ಒಂದು 10-15 ನಿಮಿಷ ಲೇಟಾಗಿ ಹೋಗ್ತೀನಿ. ಸೊ ಇದೇ ವಿಷಯಕ್ಕೆ ರೀಸೆಂಟಾಗಿ ಒಬ್ಬರು ಪಿ ವಿ ಆರ್ ಮೇಲೆ ಕೇಸ್ ಹಾಕಿ ಕೋರ್ಟಲ್ಲಿ ಗೆದ್ದಿದ್ದಾರೆ. ವಿಷಯ ಏನಂದರೆ, ಅಭಿಷೇಕ್ ಅನ್ನುವ ವ್ಯಕ್ತಿ 2023ರಲ್ಲಿ ಬಿಡುಗಡೆ ಆಗಿದ್ದಂತಹ ಆ ಟೈಮಲ್ಲಿ ಶ್ಯಾಮ್ ಬಹದ್ದೂರ್ ಸಿನಿಮಾಗೆ ಹೋಗಿದ್ದಾರೆ. ಸಿನಿಮಾ ಮುಗಿಸಿ ವರ್ಕ್ ಹೋಗ್ಬೇಕು ಅನ್ನೋದು ಅವ್ರ ಪ್ಲ್ಯಾನ್ ಆಗಿತ್ತು. ಆದರೆ ಪಿ ವಿ ಆರ್‌ನಲ್ಲಿ ಸಿನಿಮಾ ಸ್ಟಾರ್ಟ್ ಟೈಮಿಂಗ್ ಮುಗಿದು 20 ನಿಮಿಷ ಆದರೂ ಸಿನಿಮಾ ಸ್ಟಾರ್ಟ್ ಆಗಿಲ್ಲ. ಒಂದು 25 ನಿಮಿಷ ಆದಮೇಲೆ ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ. ಇವರು ಅರ್ಧ ಗಂಟೆ ಲೇಟಾಗಿ ಸ್ಟಾರ್ಟ್ ಆಗಿದೆ. ಸೊ ಸಿನಿಮಾ ಮುಗಿಸಿ ಆನ್ ಟೈಮ್ ವರ್ಕ್ ಹೋಗೋಕ್ಕೆ ಸಾಧ್ಯ ಆಗಿಲ್ಲ ಅಭಿಷೇಕ್. ಇದರಿಂದ ಸಿಟ್ಟಿಗೆದ್ದಂಥ ಅಭಿಷೇಕ್ ಪಿ ವಿ ಆರ್ ಮೇಲೆ ಕನ್ಸ್ಯೂಮರ್ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ಪಿ ವಿ ಆರ್ ಮತ್ತು ಐನಾಕ್ಸ್ ಸಿನಿಮಾ ಸ್ಟಾರ್ಟ್ ಟೈಮಿಂಗ್ ಮುಗಿದ್ರು ಸಿನಿಮಾ ಸ್ಟಾರ್ಟ್ ಮಾಡದೆ ಜನರ ಪೇಷನ್ಸ್ ಮತ್ತು ಟೈಮ್ ಹಾಳು ಮಾಡೋದನ್ನು ಕೋರ್ಟ್ ಗಮನಿಸಿದೆ. ಟೈಮ್ ಅಂದರೆ ಮನಿ. ಇನ್ನೊಬ್ಬರ ಸಮಯ ಮತ್ತು ದುಡ್ಡನ್ನು ಹಾಳು ಮಾಡೋದಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಜನ ಥಿಯೇಟ್ರಿಗೆ ಬರೋದು ಒಂದು ರಿಲ್ಯಾಕ್ಸೇಷನ್ಗೆ ಅಂತ ಬರ್ತಾರೆ. ಹಾಗಂತ ಅವ್ರ ಕೆಲಸ ಹಾಳು ಮಾಡೋದು ಸರಿಯಲ್ಲ ಅಂತ ಕೋರ್ಟ್ ಹೇಳಿದೆ. ಜೊತೆಗೆ ಕೋರ್ಟ್ ಪಿ ವಿ ಆರ್‌ಗೆ ದಂಡ ವಿಧಿಸಿದೆ. 20,000 ಬಂದು ಮೆಂಟಲ್ ಪ್ರೆಷರ್ ಕೊಟ್ಟಿದ್ದಕ್ಕೆ, 8,000 ಕಂಪ್ಲೇಂಟ್ ಕೊಟ್ಟು ಅದಕ್ಕೆ ಕೋರ್ಟ್ ಖರ್ಚುಗಳು ಮತ್ತು 1 ಲಕ್ಷ ದಂಡ. ಪಿ ವಿ ಆರ್ ಇದನ್ನು ಡಿಫೆಂಡ್ ಮಾಡ್ಕೊಳುತ್ತೆ. ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಪ್ರಕಾರ ನಾವು ಆ್ಯಡ್ಸ್ ಹಾಕ್ತಾ ಇದೀವಿ ಅಂತ. ಬಟ್ ಕೋರ್ಟ್ ವಾಸ್ತವ ಪ್ರಕಾರ ಸಿನಿಮಾ ಮುಂಚೆ 10 ನಿಮಿಷ ಅಷ್ಟೇ ಆ್ಯಡ್ಸ್ ಹಾಕಲು ರೂಲ್ಸ್ ಇರೋದು ಅಂತ ಹೇಳಿದೆ. ಸೊ ಸಿನಿಮಾ ಟೈಮಿಂಗ್ ಏನಿದೆ ಅದನ್ನು ಅಷ್ಟೇ ಟಿಕೆಟ್ನಲ್ಲಿ ಮೆನ್ಷನ್ ಮಾಡಬೇಕು. ಸಿನಿಮಾ ಟೈಮ್ಗೆ ಸ್ಟಾರ್ಟ್ ಮಾಡಬೇಕು. ಅದನ್ನು ಬಿಟ್ಟು ನಿಮ್ಮದೇ ಆದ ರೂಲ್ಸ್ ಮಾಡ್ಕೊಬೇಡಿ. ಗೌರ್ಮೆಂಟ್ ಗೈಡ್ಲೈನ್ಸ್ ಏನಿದೆ ಅದನ್ನು ಫಾಲೋ ಮಾಡಿ ಅಂತ ಕೋರ್ಟ್ ಹೇಳಿದೆ. ಸೊ ಕೆಲವು ವಿಷಯಗಳನ್ನು ನಾವು ತುಂಬ ಈಸಿಯಾಗಿ ತೊಗೊಂಡ್ಬಿಡ್ತೀವಿ. ಏನು ಅರ್ಧ ಗಂಟೆ ಅಲ್ವಾ, 5 ನಿಮಿಷ ಅಲ್ವಾ, ಅಯ್ಯೋ ಅಂತ ಒಂದು ಆ ಮೆಂಟಲ್ ಪ್ರೆಷರ್ ತೊಗೊಂಡ್ರು ಕೂಡ ಸಿಟ್ಟಲ್ಲಿ ಬೈಕೊಂಡು ಹೋಗ್ತೀವಿ ಅಷ್ಟೇ. ಬಟ್ ಈ ಥರ ಯಾರು ಕೋರ್ಟ್ಗೆ ಹೋಗೋದು ತುಂಬ ರೇರು. ಈ ಥರ ಕೆಲಸಗಳನ್ನು ಮಾಡೋದ್ರಿಂದ ಒಳ್ಳೆಯದು, ಬುದ್ಧಿ ಕಲ್ತಂಗೆ ಆಗುತ್ತೆ ಅವ್ರಿಗೆ. ನೆಕ್ಸ್ಟ್ ಟೈಮ್ ನೀವು ಏನಾದ್ರು ಪಿ ವಿ ಆರ್‌ಗೆ ಹೋದರೆ, ಐನಾಕ್ಸ್ಗೆ ಹೋದರೆ ಕೇಳಿ, ನಾನು ಕೇಳ್ತೀನಿ. ಆಯಿತಾ? ಥ್ಯಾಂಕ್ ಯು.